ಭಾರತೀಯ ಸೇನೆ 2025ರಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಕಾರ್ಯಾಚರಣೆ ಹಾಗೂ ನಿಗ್ರಹ ವಿಷಯಗಳಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಮೇ 2025ರಲ್ಲಿ ಆಪರೇಷನ್ ಸಿಂಧೂರ್ ಮೂಲಕ ಪ್ರತ್ಯುತ್ತರ ನೀಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ 9 ಭಯೋತ್ಪಾದಕರ ಶಿಬಿರಗಳನ್ನು ಧ್ವಂಸಗೊಳಿಸಲಾಯಿತು. ಗಡಿಯಾಚೆಗಿನ 7ಕ್ಕೂ ಹೆಚ್ಚು ಪ್ರದೇಶಗಳನ್ನು ತಟಸ್ಥಗೊಳಿಸಲಾಯಿತು. ವೈಮಾನಿಕ ದಾಳಿಗಳು ಅತ್ಯಂತ ನಿಖರ, ನಿರ್ಣಾಯಕ ಹಾಗೂ ಸಮಯಕ್ಕೆ ಅನುಗುಣವಾಗಿದ್ದವು. ಪರಿಸ್ಥಿತಿ ಉಲ್ಬಣ ನಿಯಂತ್ರಿಸಿ ತಡೆಗಟ್ಟುವಿಕೆ ಬಲಪಡಿಸಲಾಗಿದೆ. LOCಯ ಉದ್ದಕ್ಕೂ 12ಕ್ಕೂ ಹೆಚ್ಚು ಭಯೋತ್ಪಾದಕ ಉಡಾವಣಾ ಪ್ಯಾಡ್ಗಳನ್ನು ನಾಶಪಡಿಸಲಾಗಿದೆ. ಸೇನೆಯ ಬ್ರಹ್ಮೋಸ್, ಪಿನಾಕ ವ್ಯವಸ್ಥೆಗಳಲ್ಲಿ ತನ್ನ ಪ್ರಗತಿಯನ್ನು ಎತ್ತಿ ತೋರಿಸಿದೆ. ದಕ್ಷಿಣ ಕಮಾಂಡ್ನ ಬ್ರಹ್ಮೋಸ್ ಘಟಕ ಸಮರ ಕ್ಷಿಪಣಿ ಉಡಾವಣೆಯನ್ನು ಕಾರ್ಯಗತಗೊಳಿಸಿದ್ದು, ಪಿನಾಕವನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಇದು ಹೆಚ್ಚಿನ ನಿಖರ ಹಾಗೂ ಆಳವಾದ ಗುಂಡಿನ ದಾಳಿಯತ್ತ ಇರಿಸಿದ ಗಮನಾರ್ಹ ಹೆಜ್ಜೆಯಾಗಿದೆ. ಭಾರತೀಯ ಸೇನೆಯಿಂದ ಬಳಸಲ್ಪಡುವ ಎಲ್ಲ ಮದ್ದುಗುಂಡುಗಳಲ್ಲಿ 91% ಸ್ಥಳೀಯವಾಗಿವೆ. ಡ್ರೋನ್ಗಳು ಸೇರಿದಂತೆ ವಿವಿಧ ಮಾನವರಹಿತ ವಿಮಾನ ವ್ಯವಸ್ಥೆಗಳು ಸೇನೆಗೆ ಸೇರ್ಪಡೆಗೊಂಡಿವೆ.